ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮಧ್ಯಾಹ್ನ 2 ಗಂಟೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಡೌಟು. ಇಷ್ಟೊತ್ತು ಸಾನುಗೆ ಓದಿಸ್ತಾ ಇದ್ದೆ. ಈಗ ಆಟಾಡೋದಕ್ಕೆ ಹೋಗು ಅಂದೆ. ಅದಕ್ಕೆ ಅವಳು ನನಗೆ ಬ್ರೇಡ್ ಮಾಡು ಅಂತ ಹೇಳಿದ್ಲು. ಬ್ರೇಡ್ ಅಂದರೆ ಆ್ಯಕ್ಚುಲಿ ನಾವು ಗೋಕರ್ಣ ಬೀಚ್ ಹತ್ರ ಒಬ್ಬಳು ಹುಡುಗಿ ಅನಿಸುತ್ತೆ, ಚಿಕ್ಕ ಏಜ್ ಇತ್ತು. ಆ ಹುಡುಗಿ ಬಂದುಬಿಟ್ಟು ಬ್ರೇಡ್ ಮಾಡಿಸ್ಕೊಳ್ಳಿ ಮೇಡಮ್ ಅಂದ್ಲು. ಅಂದರೆ ಕೈಯಲ್ಲಿ ಮಣಿಗಳು ಇಟ್ಕೊಂಡಿದ್ಲು, ಡಿಸೈನ್ ಕಲರ್ಸ್ದು. ಇವ್ರಿಗೆ ಮಾಡಿಸಿ ಅಂತ ಸಾನುಗೆ ತೋರಿಸಿದ್ಲು. ನಾನು ಎಲ್ಲೋ ಸಾನು ಸೈಜ್ದು ಮಣಿಗಳು ಮಾಡಿಕೊಡ್ತಾಳೇನೋ, ಕತ್ತಿಗೆ ಕೈಗೆ ಬ್ರೇಸ್ಲೆಟ್ ಎಲ್ಲ ಅಂದ್ಬಿಟ್ಟು, ಇಲ್ಲ ಬೇಡ ಅವಳೇ ಮಾಡ್ಕೊತಾಳೆ, ಅವಳ ಹತ್ರನೇ ಒಂದು ಫುಲ್ ಸೆಟ್ ಇದೆ ಅಂದ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ನಾವು ಬೀಚ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾಗ ನಮ್ಮ ಮುಂದೆ ಒಂದು ಹುಡುಗಿ ಇದು ಹಾಕ್ಸಿದ್ಲು. ಅಂದರೆ ಇಲ್ಲಿ ಇಷ್ಟು ಕೂದಲಿಗೆ ಕಲರ್, ದಾರ ಮತ್ತು ಕೂದಲು ಎರಡೂ ಸೇರಿ ಜಡೆ ಹೆಣ್ದಿದ್ರು. ಆವಾಗ ಗೊತ್ತಾಯಿತು, ಆ ಹುಡುಗಿ ಮಾತಾಡ್ತಾ ಇದ್ದಿದ್ದು ಈ ಬ್ರೇಡು. ಸಾನು ಅದು ನೋಡ್ಬಿಟ್ಟು, ಮಮ್ಮ ನನಗೂ ಈ ಥರ ಬೇಕು ಅಂದ್ಕೊಂಡು ಶುರು ಮಾಡಿದ್ಲು. ಅಲ್ಲೇ ಹಾಕಿಸ್ಕೊಂಡು ಬರೋಣ, ಬಾ ಅಂದ್ಕೊಂಡು ಇನ್ನೂ ಬೀಚ್ ಹತ್ರ ಹೋಗೋಣ ಅಂತ. ಇಲ್ಲ, ನಾನು ಮನೆಗೆ ಹೋದ್ಮೇಲೆ ಹಾಕ್ತೀನಿ ಸುಮ್ಮನಿರು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದೆ. ಬಂದಾಗ್ಲಿಂದ ನಾನು ಹೇಳ್ತಾನೆ ಇದ್ದಾಳೆ, ಮಮ್ಮ ಹಾಕು ಅಂತ. ಸೊ ಇವತ್ತು ಫ್ರೀ ಆಗಿದ್ದೀವಲ್ಲ ಇಬ್ರು ಅಂದ್ಬಿಟ್ಟು ಈಗ ಹಾಕೋದಕ್ಕೆ ಶುರು ಮಾಡ್ತೀನಿ. ಅವ್ರು ಹಾಕಿದ್ದು ಈ ಸ್ಯಾಟಿನ್ ಥ್ರೆಡ್ ಬರುತ್ತೆ ಕಲರ್ದು, ಅದರಲ್ಲಿ. ಬಟ್ ನಮ್ಮ ಹತ್ರ ಅದಿಲ್ಲ, ಉಲ್ಲನ್ಸ್ ಇದೆ. ಸೊ ಇವತ್ತು ನಾವು ಉಲ್ಲನಲ್ಲಿ ಸಾನುಗೆ ಕಲರ್ಫುಲ್ ಬ್ರೇಡ್ ಹಾಕ್ತೀವಿ. ಬನ್ನಿ ನೋಡೋಣ ಹೇಗೆ ಕಾಣುತ್ತೆ. ಈಗ ನಾನು ಎಷ್ಟು ಉದ್ದ ಬೇಕೋ ಅಷ್ಟು, ಅಂದರೆ ಕೂದಲು ಅಷ್ಟು ಉದ್ದ ಇದ್ದರೆ ಸಾಕು, ಓಕೆ. ಆ್ಯಂಡ್ ನಾನು 10 ಎಳೆ ತೊಗೊಂಡಿದ್ದೀನಿ. ಅಂದರೆ ಒಂದೊಂದು ಹೆಣಿಬೇಕಾದ್ರೂ 3 ಎಳೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅದು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಸೊ ಅದನ್ನು ನಾವು ಉದ್ದಕ್ಕೆ ತೊಗೊಂಡು ಕೂದಲು ನಾವು ಹೆಣಿತೀವಲ್ವಾ, ಅಲ್ಲಿಗೆ ಗಂಟು ಕಟ್ಕೊಳ್ಬೇಕು. ಗಂಟು ಕಟ್ಕೊಂಡ್ರೆ ಟೈಟಾಗಿ ಮತ್ತೆ ಅದು ಬೀಳೋದಿಲ್ಲ. ನಾವು ಈಸಿಯಾಗಿ ಜಡೆ ಹೆಣ್ಕೊಂಡು ಹೋಗ್ಬೋದು. ಜಡೆ ಹೆಣಿಬೇಕಾದ್ರೆ 3 ಭಾಗ ಮಾಡ್ಕೊಂಡಿರ್ತೀವಲ್ವ, 3 ಭಾಗಕ್ಕೂ ಒಂದೊಂದು ಸಾರಿ 3 ಎಳೆನ ತೊಗೊಂಡು ಜಡೆ ಹೆಣ್ಕೊಂಡು ಹೋಗೋದು ತುಂಬಾ ಈಸಿ. ಈ ಥರ ಮಾಡ್ಬೋದು. ಅಥವಾ ಏನು ಮಾಡ್ಬೋದು, ಸ್ವಲ್ಪ ಕೂದಲು ತೊಗೊಂಡು ಅದನ್ನು 1 ಎಳೆ ಮಾಡಿಕೊಂಡು ಈ ಉಲ್ಲಂದು ಬಾಕಿ 2 ಎಳೆ ಮಾಡ್ಕೊಳ್ಳೋದು. ಸೊ ಜಡೆ ಹೆಣ್ದಾಗೇ 1 ಎಳೆ ಕೂದಲು, ಇನ್ನೊಂದು ಕಡೆಯಿಂದ ದಾರ, ಆ ಥರ ಕೂಡ ಮಾಡ್ಕೊಳ್ಬೋದು. ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ಈ ಕಡೆ ತಿರುಗಿ, ಈ ಕಡೆ ಹಿಂಗೆ ಕಾಣುತ್ತೆ. ಓಕೆ, ಈಗ ಸಾಕು, ಹೋಗಿ ಡ್ಯಾನ್ಸ್ ಮಾಡೋಕ್ಕಂತೀನಿ. ಆಟಾಡೋದಕ್ಕೆ ಹೋಗಿ, ಈಗ ಸಾಕು. ಬರ್ತ್ಡೇಗೆ ಹಾಕು. ಆಯ್ತು. ಬೇರೆ ಕಲರ್ದು ಸ್ಕೂಲಿಂದ ಐತೆ. ಓಕೆ ಸ್ನೇಹಿತರೆ, ಈಗ ನಾನು ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೆ. ಅಂದರೆ ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ, ಮಾಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಯಾವ ಮಾಲು, ಯಾಕೆ ಹೋಗ್ತಾ ಇರೋದು ಅಂತ ನಿಮ್ಗೆ ಡೀಟೇಲಾಗಿ ಆಮೇಲೆ ತಿಳಿಸ್ತೀನಿ. ಹೊರಗಡೆ ಹೋದಾಗ ಮಕ್ಕಳಿಗೆ ಯಾವಾಗಲೂ ಹೊಟ್ಟೆ ಹಸಿಯುತ್ತಲ್ವಾ, ಎಸ್ಪೆಷಲಿ ನಮ್ಮ ಸಾನುಗೆ ಹಾಗೆ ಆಗುತ್ತೆ. ನಿಮ್ಮ ಮಕ್ಳಿಗೂ ಹಾಗೇನಾ ಹೇಳಿ. ಅದಕ್ಕೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಯಾವಾಗಲೂ ಸ್ನ್ಯಾಕ್ಸ್ ತೊಗೊಂಡೋಗ್ತೀನಿ. ಮನೇಲಿ ಏನಿರುತ್ತೋ ಅದೆಲ್ಲನೂ ತೊಗೊಂಡೋಗ್ತೀನಿ. ಅಟ್ಲೀಸ್ಟ್ ಅಲ್ಲಿದ್ದು ಹೊರಗಡೆ ಬಿಟ್ಟು ಮನೆಯಲ್ಲಿ ಹೆಲ್ತಿ ಸ್ನ್ಯಾಕ್ಸ್ ತೊಗೊಂಡೋಗ್ಬೋದಲ್ವ ಅಂದ್ಬಿಟ್ಟು. ಸೊ ನಾನು ನಟ್ಸ್ನ ಪ್ಯಾಕ್ ಮಾಡ್ತಾ ಇದ್ದೆ. ಆವಾಗ ಅನ್ನಿಸ್ತು ಈ ಸಾನುಗದು ತುಂಬಾ ಇಷ್ಟ. ಇವಾಗ ಕೊಟ್ಟರು ಬೇಕಿದ್ರೆ ಮಜವಾಗಿ ತಿಂತಾಳೆ. ಸ್ವಲ್ಪ ಅವಳ ಟೇಸ್ಟ್ ಬಡ್ಸ್ನ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು, ಯಾಕಂದರೆ ಡಿಫ್ರೆಂಟ್ ನಟ್ಸ್ ಇದೆ, ಅದೆಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತಾಳ. ನೋಡೋಣ ಬನ್ನಿ. ಇಲ್ಲಿ ನಟ್ಸ್ ಎಲ್ಲನೂ ಕೂಡ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಬಾ ಮಗಳೇ, ಡ್ಯಾಡಾಗೂ ಕರೆಯೋಣ. ಈಗ ಇಬ್ರು ಬ್ಲೈಂಡ್ ಫೋಲ್ಡ್ ಆಗಿದ್ದಾರೆ. ಇಲ್ಲಿ ನಟ್ಸ್ ಎಲ್ಲ ಇರೋದಂತೂ ಗೊತ್ತು ಅವ್ರಿಗೆ, ಬಟ್ ಯಾವ ನಟ್ಸ್ ಇದೆ ಅಂತ ಎಕ್ಸಾಕ್ಟ್ ಹೇಳಬೇಕು. ಈಗ ಮೊದಲಿಗೆ ನಾರ್ಮಲ್ ಕ್ಯಾಶ್ಯೂ. ನೀವೇನು ಹೇಳ್ತೀರಿ? ನಾರ್ಮಲ್ ಕ್ಯಾಶ್ಯೂ. ಹೇಳಿ. ಪೆಪ್ಪರ್ ಕ್ಯಾಶ್ಯೂ. ಮಸಾಲಾ ಕ್ಯಾಶ್ಯೂ. ಯಾವ್ದು ಚೆನ್ನಾಗಿದೆ ಸಾನು? Obviously masala cashew. I want the pieces. ಇನ್ನೊಂದು ಪ್ಲೀಸ್, ಮಸಾಲಾ ಕ್ಯಾಶ್ಯೂ. ಇನ್ನೂ ಒಂದು ಬೇಕಂತೆ. ಈಗಿಲ್ಲ, ನೆಕ್ಸ್ಟ್ ಟೈಮ್ ಆಗುತ್ತೆ. ಇದು ಆಲ್ಮಂಡ್. Almond, plain almond.
ಆಲ್ಮಂಡ್. ಸಾಲ್ಟೆಡ್ ಕ್ರಿಸ್ಪಿ ಆಲ್ಮಂಡ್. ಇದು ಪಿಸ್ತಾ ಇದು. ಸಾಲ್ಟೆಡ್. ಸಾಲ್ಟೆಡ್ ಪಿಸ್ತಾ. ಸಾಲ್ಟೆಡ್ ಎಲ್ಲ ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ. I know this. It's strawberry, my favorite. ಇನ್ನೂ ಬೇಕು ಅನ್ನಿಸ್ತಾ ಇದೆ. ನೀನು ಒಂದೊಂದೇ ತಿನ್ನಿಸ್ತಿದ್ಯಾ? Apricot. ಕರೆಕ್ಟ್ ಬೇಬಿ, ಇಬ್ರು ಬಿನ್ನು, ಎಲ್ಲಾನು ಕರೆಕ್ಟ್ ಹೇಳಿದ್ರಿ. ಇದ್ರಲ್ಲಿ ನಿಮ್ ಫೇವ್ರೇಟ್ ಯಾವುದು? ತೆಗಿರಿ ಕಣ್ಣು ಈಗ. Strawberry. ಅದು ಫ್ರೂಟ್. ನಟ್ ನನಗೆ ಎಲ್ಲ ಮಸಾಲಾ ಫ್ಲೇವರ್ದು ಎಲ್ಲ ಇಷ್ಟ ಆಯ್ತು. ಸ್ಮೋಕ್ಡ್ ಆಲ್ಮಂಡ್ ಇದೆ, ಸಾಲ್ಟೆಡ್ ಪಿಸ್ತಾ ಇದೆ, ಮತ್ತೆ ಇದಿದೆ ಕ್ಯಾಶ್ಯೂ ಇದೆ, ಪೆಪ್ಪರ್ ಕ್ಯಾಶ್ಯೂ. Everything but this is ಮೋಸ್ಟ್ ಫೇವ್ರೇಟ್. ಯಾವುದು ಅದಾ? ಇಲ್ಲ, ಆ್ಯಕ್ಚುಲಿ ಮಸಾಲ ಇದ್ರದ್ದು ಸ್ಮೋಕ್ಡ್ ಆಲ್ಮಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದೇ ಒಂದು ತಿನ್ಬಿಟ್ಟು ಸುಮ್ಮನಿರೋದಕ್ಕಂತೂ ಆಗದೇ ಇಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ, ನಮ್ಮ ಸಾನುಗೆ ಆಲ್ಮಂಡ್ ಬರೀ ತಿನ್ನು ಅಂದರೆ ಅವಳಿಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಆದರೆ ಈ ಸ್ಮೋಕ್ಡ್ ಆಲ್ಮಂಡ್ ಕೊಡು, ಸ್ವಲ್ಪ ಕೊಟ್ಟರೆ ಕೇಳೋದೇ ಇಲ್ಲ, ನನಗೆ ಇನ್ನ ಬೇಕು ಅಂತ ತಿಂತಾನೆ ಇರ್ತಾಳೆ. ಕ್ಯಾಶು ಅಂತೂ ಬಿಡಿ, ಅವಳಿಗೆ ಸಮಾಧಾನನೇ ಆಗೋದಿಲ್ಲ. ಪ್ಲೇನ್ ಕ್ಯಾಶುನೇ ಹಂಗೆ ತಿಂತಾಳೆ, ಇದು ಮಸಾಲಾ ಕ್ಯಾಶುನ ಬಿಡ್ತಾಳ, ಸಖತ್ತಾಗಿರುತ್ತೆ. ಸೊ ಇದೆಲ್ಲ ಸ್ನೇಹಿತರೆ ನನಗೆ ಲಾಸ್ಟ್ ಟೈಮು ದೀಪಾವಳಿ ಟೈಮಲ್ಲಿ ರಿಸೀವ್ ಆಗಿತ್ತು ಅಲ್ವಾ. ಇವಾಗ ಒಂದು 2 ಎಕ್ಸ್ಟ್ರಾ ರಿಸೀವ್ ಮಾಡಿದೆ. ಯಾವುದು ಅಂದರೆ ಇದು ಹೊಸದಾಗಿ ನಾನು ರಿಸೀವ್ ಮಾಡಿದ್ದು. ಇದು ಕೂಡ ಈಗ ರೀಸೆಂಟಾಗಿ ರಿಸೀವ್ ಮಾಡಿದ್ದು. ಇದೆಲ್ಲನೂ ಕೂಡ ನಿಮಗೆ ಜಿಪ್ ಲಾಕ್ ಕವರಲ್ಲಿ ಬರುತ್ತೆ. ಅಂದರೆ ಏರ್ ಟೈಟ್, ನೀವು ಕಂಟೈನರ್ನಲ್ಲಿ ಹಾಕಿಡಬೇಕು ಅಂತ ಇಲ್ಲ, ಇದರಲ್ಲೇ ಹಾಕಿಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂದರೆ ಇದು ನೆಸಸರಿನೂ ಬರೋದಿಲ್ಲ. ಯಾಕೆ ಅಂದರೆ ನೋಡಿ, ಇನ್ನು ತಿಂತಾನೆ ಇದ್ದಾಳೆ, ಸಾನು ತಿಂತಾನೆ ಇದ್ದಾಳೆ. ಒಂದು ಸಾರಿ ಓಪನ್ ಮಾಡಿಬಿಟ್ರೆ ಮುಚ್ಚಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಕ್ರಿಸ್ಪ್, ಅದರ ಟೇಸ್ಟ್ ಅದಕ್ಕೆ ಸಾಲ್ಟೆಡ್ ಆಗಿರುತ್ತೆ. ಸ್ಮೋಕ್ಡ್ ಆಲ್ಮಂಡ್ ಇದು. ಬಟ್ ಯಾವುದಕ್ಕೂ ಜಾಸ್ತಿ ಮಸಾಲೆ ಇದೆ ಅಂತ ಏನೂ ಅನಿಸೋದಿಲ್ಲ. ಯಾವಾಗ ಮಕ್ಕಳು ಪ್ಲೇನ್ ತಿನ್ನೋದಕ್ಕೆ ಬೇಡ ಅಂತಾರೋ ಅವ್ರಿಗೆ ಈ ಥರ ಸ್ಮೋಕಡ್, ಸಾಲ್ಟೆಡ್, ಡ್ರೈ ರೋಸ್ಟೆಡ್, ಪೆಪ್ಪರ್ ಹಾಕಿರೋದು ಎಲ್ಲನೂ ಕೊಟ್ಟಾಗ ಮಜಾ ಮಾಡ್ಕೊಂಡು ತಿಂತಾರೆ. ಹೊರಗಡೆ ಹೋಗಬೇಕಾದ್ರೆ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ತೊಗೊಂಡೋಗ್ಬೋದು. ಸೊ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಇವರ ಪೇಜ್ನ ಲಿಂಕ್ ನಾನು ಡೆಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ತೊಗೊಳ್ಬೋದು. ಇದರಲ್ಲಿ ಕ್ವಾಲಿಟಿನೂ ಇರುತ್ತೆ, ರೀಸನೇಬಲ್ ಪ್ರೈಸಲ್ಲಿ ಇರುತ್ತೆ. ನಿಮಗೆ ಆನ್ಲೈನಲ್ಲಿ ಕೆಲವೊಂದು ಸಾರಿ ನೀವು ನೋಡೋದಾದರೆ ತುಂಬಾ ಪ್ರೈಸ್ ಜಾಸ್ತಿ ಇರುತ್ತೆ, ಆದರೆ ಇವ್ರ ಹತ್ರ ಆಗೋ ಹಾಗಿಲ್ಲ. ಸೊ ನೀವು ಲಿಂಕ್ನ ಚೆಕ್ ಮಾಡಿ. ಈಗ ಬನ್ನಿ, ನಾವು ಪ್ಯಾಕಿಂಗ್ ಎಲ್ಲ ಆಗಿದೆ, ಇಬ್ಬರು ಡ್ರೆಸ್ ಚೇಂಜ್ ಮಾಡಿ ನಾವೀಗ ಮಾಲ್ಗೆ ಹೊರಡೋಣ. ನೀನು ಸ್ಕೂಲ್ ಕಳಿಸ್ತೀಯಲ್ಲ, ನನಗೆ ಈ ಥರ ಎಲ್ಲ ನನಗೆ ಇನ್ನೂ ಬೇಕನ್ಸುತ್ತೆ. ಈಗ ಮಾಲ್ಗೆ ಎಂಟ್ರಿ ಆದ್ವಿ ಸ್ನೇಹಿತರೆ. ಎಂಟ್ರಿ ಆದ ತಕ್ಷಣವೇ ಈ ಸ್ಲೈಡ್ ಕಾಣಿಸ್ತು. ಇದು ಗ್ರೌಂಡ್ ಫ್ಲೋರು. ಸೊ ಸಾನು ನಾನು ಆಡಬೇಕು ಅಂದ್ಕೊಂಡು ಬಂದಿದ್ದಾಳೆ. ಕ್ರಿಸ್ಮಸ್, ನ್ಯೂ ಇಯರ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು. ಸೊ ಮಕ್ಕಳಿಗೆ ಅಂತ ಇದು ಹಾಕಿದ್ದಾರೆ ನೋಡಿ, ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಂದ ತಕ್ಷಣವೇ. ಸೊ ಸಾನು ಆಟಾಡ್ತಾ ಇದ್ದಾರೆ. ಸಾನುದು ಆಟ ಮುಗೀತು ಸ್ನೇಹಿತರೆ. ಅದು ಆದಮೇಲೆ ನಾವು ಎಲ್ಲಿ ಹೋಗೋಣ ಅಂತ ನೋಡಬೇಕಾದ್ರೆ ಈ ಶಾಪ್ಸ್ ಎಲ್ಲ ಲೋವರ್ ಗ್ರೌಂಡಲ್ಲಿ ಇರೋದು. ಎಂಟ್ರೆನ್ಸಲ್ಲಿ ಟ್ರೆಂಡ್ಸ್ ಕಾಣ್ತು. ಒಂದು ಸಾರಿ ಇಲ್ಲೊಂದು ಚೆಕ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಒಳಗಡೆ ಇನ್ನು ಶಾಪ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಯಾಕೆ ಬಂದಿರೋದು ಅಂತ ಹೇಳಲಿಲ್ಲ. ಒಂದು ಔಟಿಂಗ್ ಆಗುತ್ತೆ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ, ಸ್ವಲ್ಪ ತಿರುಗಾಡೋಣ ಅನ್ನಿಸ್ತು. ಸೆಕೆಂಡು, ನಾವು ಸಾನುಗೆ ಒಂದು ಕಾಸ್ಟ್ಯೂಮ್ ತೊಗೊಳ್ಬೇಕು. ಅವಳು ಡ್ಯಾನ್ಸಿಗೆ ಸೇರಿದ್ದಾಳೆ. ಅವಳಿಗೆ ಒಂದು ಜೀನ್ಸ್ ಬೇಕು, ಒಂದು ಟೀ ಶರ್ಟ್ ಬೇಕು, ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ಹುಡ್ಕೋಣ. ಅಂದರೆ ಒಂದು ಶಾಪಲ್ಲಂತೂ ಸಿಗಲ್ಲ ಅಂತ ಗೊತ್ತು. ಅದಕ್ಕೆ ಇಲ್ಲಿ ನೋಡಿಬಿಟ್ಟು ಬಾಕಿ ಶಾಪ್ಸ್ ಎಲ್ಲ ವಿಸಿಟ್ ಮಾಡೋಣ ಅಂತ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ನಾವು ಬಂದಿದ್ದಿಲ್ಲಿ ಸಾನು ಕಾಸ್ಟ್ಯೂಮ್ ಹುಡ್ಕೋದಕ್ಕೆ ಅಂದ್ಬಿಟ್ಟು.
ಅದು ಒಂದು ರೌಂಡ್ ನೋಡಿದೆ, ನನಗೆ ಸಿಗಲಿಲ್ಲ. ಅದಾದಮೇಲೆ ಬೇರೆ ಬಟ್ಟೆ ಮೇಲೆಲ್ಲ ಕಣ್ಣು ಹಾಯಿಸಿದೆ. ಅದಾದಮೇಲೆ ರಾಜೇಶ್ ಅವ್ರೀಗ ಶುರು ಮಾಡಿದ್ದಾರೆ ಶಾಪಿಂಗು. ಅವ್ರ ಹತ್ರ ಗ್ರೀನ್ ಕಲರ್ ಇದೆ, ರೆಡ್ ಕಲರ್ ಇದೆ, ಬಟ್ ಸ್ಟಿಲ್ ಅದನ್ನೇ ತೆಗಿತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಆಫರ್ ಕೂಡ ಇತ್ತು. ಈಗ ಎಲ್ಲ ಅಂಗಡಿಗಳಲ್ಲೂ ಮಾಲ್ ಆಗಿರ್ಬೋದು, ಈ ಥರ ಕ್ಲಾತಿಂಗ್ ಸೆಂಟರ್ಸಲ್ಲಿ ಆಫರ್ಸ್ ನಡೀತಾ ಇದೆ ನ್ಯೂ ಇಯರ್ಗೆ ಅಂತ ಹೇಳಿಬಿಟ್ಟು. ಸೊ ಆ ರೀತಿಯಲ್ಲಿ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಪ್ರೈಸಸ್ ಕೂಡ ಆಫರ್ ಇದೆಯಲ್ಲ ತಡಿ ನೋಡೋಣ ಅಂದ್ಕೊಂಡು ನಿಂತಿದ್ದಾರೆ. ಅಪ್ ಟು 50% ಇರುತ್ತೆ, ಕೆಲವೊಂದ್ರ ಮೇಲೆ ಇರುತ್ತೆ, ಕೆಲವೊಂದ್ರ ಮೇಲೆ ಇರೋದಿಲ್ಲ. ಇದು ಆಫರ್ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ರಾಜೇಶ್ಗೆ ಇಷ್ಟ ಆಯಿತು, ತುಂಬ ದಿನ ಆಗಿದ್ದು ಶಾಪ್ ಮಾಡಿ ಅಂದ್ಬಿಟ್ಟು ತೊಗೊಳ್ತಾ ಇದ್ದಾರೆ. ಅದು ಅವಳಿಗೆ ಇಷ್ಟ ಆಗಿತ್ತಲ್ಲ, ತಗೊಳಪ್ಪ. ರೆಡ್ ಇದ್ರೆ ನೋಡೋದು. ವೈಟೇನಾ? ಎಲ್ಲನೂ ಪಿಂಕ್. ಅಲ್ಲಲ್ಲ, ಪಿಂಕ್ ಯಾವ್ದು ಚೆನ್ನಾಗಿದೆ ಅದರದ್ದು ನೋಡು ಟ್ರಯಲ್ ನೋಡಿಸ್ಬಿಟ್ಟು ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ತಗೊಳ್ಳೋಣ. ನನಗೆ ಇದೇ ಇಷ್ಟ ಆಯಿತು. ಹಂಗಾರೆ ಇದೇ ಇರಲಿ. ಟ್ಯಾಗ್ ಇಲ್ಲ. ಏನು ಟ್ಯಾಗು? ಪ್ರೈಸ್ ಟ್ಯಾಗ್. ಅವರು ಸ್ಕ್ಯಾನ್ ಮಾಡೋದಕ್ಕೆ. ಅದು ಬೇರೆದಿದೆ ನೋಡು, ಫ್ರಂಟಲ್ಲಿ ಅದನ್ನು ಹಾಕೋತಾರೆ ಅವರು. ಈ ಥರದ್ದು ಇದೆಯಾ ಅವಳ ಹತ್ರ? ಒಂದು ನಾವು ಪ್ಯಾಂಟಲೂನ್ಸಲ್ಲಿ ತೊಗೊಂಡಿದ್ವಿ. ಹಾಂ, ಆಗುತ್ತೆ. ಅದು ಚೆನ್ನಾಗಿದೆ ನೋಡಿ. ಈ ಕಾಂಬಿನೇಷನ್ ಚೆನ್ನಾಗಿದೆ, ಬಟ್ ಅವಳು ಇಷ್ಟಪಡ್ತಾಳೆ ಅನಿಸುತ್ತೆ ಅಲ್ವಾ? ಸರಿ. ಈಗ ಸ್ನೇಹಿತರೆ ಟ್ರಯಲ್ ರೂಮಲ್ಲಿದ್ದೀನಿ ನಾನು. ಸಾನು ಟ್ರಯಲ್ ಮಾಡ್ತಾ ಇದ್ದಾಳೆ. ರಾಜೇಶ್ದು ಶಾಪಿಂಗ್ ಆಯಿತು, ಫೈನಲ್ ಆಯಿತು ಅವ್ರದ್ದು. ಈಗ ಸಾನುದು ಶುರು. ರಾಜೇಶ್ ನಿಂದು ಮಾಡು ಅಂದರು. ನನಗೆ ಮೊದಲು ಸಾನುದು ಇಷ್ಟ ಆಯಿತು. ಯಾಕೆ? ಆಯಿತು. ಅದಕ್ಕೆ ಮೊದಲು ಸಾನುಗೆ ನೋಡೋಣ, ಆಮೇಲೆ ನಂದು ನೋಡೋಣ ಲಾಸ್ಟಲ್ಲಿ ಅಂತ ಹೇಳಿದ್ದೀನಿ. ಬಟ್ಟೆ ಹಾಕೊಂಡೆ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಪ್ಪನಿಗೆ ಇಷ್ಟ ಆಯ್ತಂತೆ, ಆದರೆ ಇನ್ನೂ ಬ್ರೈಟಾಗಿ ಕಾಣಿಸ್ಬೇಕಿತ್ತಂತೆ. ನಾವು ಬಂದಿದ್ದೆ ಬ್ಲ್ಯಾಕ್ ಜೀನ್ಸ್ ತೊಗೊಳೋದಕ್ಕೆ ಮೇನಾಗಿ. ಅದನ್ನೇ ಲಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದ್ದೀವಿ. ನಾವು ಬ್ಯಾಗ್ ತಂದಿರಲಿಲ್ಲ. ಇಲ್ಲಿ ನೋಡ್ರಿ ಎಷ್ಟೊಂದು ತೊಗೊಂಡಿದ್ದಾರೆ. ಒಂದು ಬ್ಯಾಗ್, ದಪ್ಪ ಬ್ಯಾಗ್ ತುಂಬೋಗಿದೆ. ಏನು ಆಫರ್ ಅಂತ ತೊಗೊಂಡಿದ್ದಾರೆ, ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆಫರ್. ಬನ್ನಿ ಬೇಗ ಮನೆಗೆ ಹೋಗಿ ಅಂತ ಲೈಟ್ ಆಫ್ ಮಾಡಿದ್ರು. 9:30 ಸ್ನೇಹಿತರೆ, ನೋಡೇ ಇಲ್ಲ ಟೈಮು. ಬರ್ರಿ ಶಾಪಿಂಗಲ್ಲೇ ಆಗೋಯ್ತು. ಲೈಟ್ ಆಫ್ ಮಾಡಿಬಿಟ್ರು ನೋಡ್ರಿ ಅಲ್ಲಿ ಬಿಲ್ಲಿಂಗ್ ಕೌಂಟರಲ್ಲಿ. ನಾನು ಕೇಳಲಿಲ್ಲಪ್ಪ ನನಗೆ ತೆಗಿಸ್ಕೊಡಿ ಅಂತ. ಸಾನುಗೆ ಮಾತ್ರ ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಬೇಕಿತ್ತು ಅಷ್ಟೇ. ನಮ್ಮ ಮನೆಯವರು ಹಬ್ಬ ಇತ್ತಗೋ ಎಷ್ಟು ಗಂಟೆಗೆ ರೀ ಬಂದಿದ್ದು ನಾವು? ಬೇರೆ ಮಾಲ್ ನೋಡೇ ಇಲ್ಲ ನಾವು. ಬಂದಿದ್ದು ಯಾತಕ್ಕೆ ನಾವು ಇಲ್ಲಿ ತನಕ? ನಾವು ಮಾಲ್ನ ಎಂಜಾಯ್ ಮಾಡೋಕ್ಕೆ ಬಂದರೆ ಇದು ನಮ್ಮ ಮನೆ ಹತ್ರನೂ ಇತ್ತು, ಅಲ್ಲೇ ಶಾಪ್ ಮಾಡ್ಬೋದಿತ್ತು. ನಡೀರಿ. ನಡಿ. ನೋಡ್ರಿ, ಇದು ನಾವು ಎಂಟ್ರಿ ಕೊಟ್ಟಿತ್ತು ಜಾಗ. ಅಲ್ಲಿಂದ ಇಲ್ಲಿಗೆ ಹೋಗಿದ್ದು ಇವಾಗಲೇ ಹೊರಗಡೆ ಬರ್ತಾ ಇರೋದು. ಏನು ನೋಡೋಣ, ಎಲ್ಲಿಗೆ ಹೋಗೋಣ ಈಗ? ಹೊಟ್ಟೆ ಹಸಿತಾ ಇದೆ ನನಗೆ. ಸಾನುಗೆ ಖುಷಿ, ಹೊಟ್ಟೆ ಹಸಿತಾ ಇಲ್ಲ. ಇಲ್ಲಿ ಕಾಫಿ ಇದೆ ಸಾನು, ಬರೀ ಸಮೋಸ ಇದೆ ಅಷ್ಟೇ. ಒಂದು ರೌಂಡ್ ಹೋಗಲೇಬೇಕು ನಂತೆ ಸಾನು ಈಗ. ನಾಟ್ ಇನ್ಸೈಡ್, ಬಟ್ ಎಸ್ ಫ್ರಮ್ ಔಟ್ಸೈಡ್ ಯು ಕ್ಯಾನ್ ಸಿ. ಕ್ರಿಸ್ಮಸ್ ಸ್ಪೆಷಲ್ ಎಲ್ಲ ಕಡೆಯೂ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಅಲ್ಲಿ ಬಿಸಿ ಉರಿತಾ ಇರೋ ಥರ ಚಳಿ ಇರುತ್ತಲ್ವಾ, ಆ ಕಡೆ ಎಲ್ಲ ಹಾಗೇನೆ.
ठीक है इसको सानू ಈಗ ಹೊರಟ್ವಿ ನಾವು ಮಾಲಿಂದ. ಮಾಲ್ ಸುತ್ತಾಡಕ್ಕೆ ಬಂದಿದ್ದು, ಮಾಲ್ ಅಂತೂ ಸುತ್ತಾಡಲಿಲ್ಲ. ಜಸ್ಟ್ ಒಂದು ಅಂಗಡಿಯಲ್ಲೇ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇನ್ನೊಂದು ಸಾರಿ ಬರೋಣ, ಆರಾಮಾಗಿ ಕೂತ್ಕೊಂಡು ಏನಾದರೂ ಇಲ್ಲಿ ತಿನ್ನೋಣ ಅಂತ ಬಂದಿದ್ದು, ಬಟ್ ಆಗಲಿಲ್ಲ. ಈಗ ಹೊರಟಿದ್ದೀವಿ. 3 ಜನಕ್ಕೆ 3 ಪಿಜ್ಜಾ. ದಿಸ್ ಇಸ್ ಕ್ಯಾಪ್ಸಿಕಮ್ ಕಾರ್ನ್. ಇದು ಸಾನುಗೆ ಮಶ್ರೂಮ್ ಕಾರ್ನ್. ಆ್ಯಕ್ಚುಲಿ ನಮ್ಮದು ಪಿಜ್ಜಾ ತಿನ್ನೋ ಪ್ಲ್ಯಾನ್ ಏನಿರಲಿಲ್ಲ. ನಮ್ಮದು ಪ್ಲ್ಯಾನ್ ಇವತ್ತು ಎಲ್ಲನೂ ನಾವು ಏನು ಅಂದ್ಕೊಂಡಿರ್ಲಿಲ್ವೋ ಅದೆಲ್ಲನೂ ಆಗಿದೆ. ಬಂದಿದ್ದು ಜಸ್ಟ್ ಸಾನು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ನೋಡೋದಕ್ಕೆ. ಯಪ್ಪ ಎಷ್ಟೊಂದು ತೊಗೊಂಡಿದೆ ನೋಡಿ. ಇದ್ರ ಜೊತೆ ಇಲ್ಲೇ ಹೊರಗಡೆ ಊಟ ಮಾಡಬೇಕು ಅನ್ನೋ ಪ್ಲ್ಯಾನು ಇರಲಿಲ್ಲ. ಇನ್ನೇನು ಈಗ ಅಲ್ಲೇ 9:30 ಆಗೋಗಿತ್ತು. ನಾವೀಗ ಹೊರಗಡೆ ಬರೋ ತನಕ ನೋಡಿ 10:15. ಸಖತ್ ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ನಾವು ಈ ಪಿಜ್ಜಾ ಹಟ್ಟಿಗೆ ಬಂದ್ವಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಏನು ಶಾಪಿಂಗ್ ಮಾಡಿದ್ದೀವೋ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.